Day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇನ್ನೊಂದು ಪೋಯಿಟ್ರಿ ಬಗ್ಗೆ ಓದ್ತಾ ಇದ್ದೀವಿ. ಈ ಪೋಯಿಟ್ರಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದೇ ಪಾಯ್ಸನ್ ಟ್ರೀ. ನಾವು ಯಾವ ಪೋಯಿಟ್ರಿ ಓದ್ತಾ ಇದ್ದೀವಪ್ಪ ಇವತ್ತಂದರೆ ಪಾಯ್ಸನ್ ಟ್ರೀ ಅನ್ನೋ ಪೋಯಿಟ್ರಿನ ಓದ್ತಾ ಇದ್ದೀವಿ ಗೈಸ್. ಓಕೆ ಫೈನ್. ಈ ಪಾಯ್ಸನ್ ಟ್ರೀ ಅನ್ನೋ ಪೋಯಿಟ್ರಿ ಬರೆದಂಥ ಕವಿ ಹೆಸರು ಏನಪ್ಪ ಅಂತಂದರೆ ವಿಲಿಯಂ ಬ್ಲೇಕ್ ಅನ್ ಅಮೇರಿಕನ್ ಪೋಯಿಟ್ ಇದ್ದಾರೆ ಇವರು. ಸೊ ಆ್ಯಕ್ಚುಲಿ ಈ ಒಂದು ಪೋಯಿಟ್ರಿನ ಎದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಲಾಗಿದೆ ಅಂತಂದರೆ ಅಂದರೆ ಎಲ್ಲಿಂದ ತೆಗೆದುಕೊಳ್ಳಲಾಗಿದೆಯಪ್ಪ ಅಂತಂದರೆ ವಿಲಿಯಂ ಬ್ಲೇಕ್ ಅವರ ಒಂದು ಕಲೆಕ್ಷನ್ ಆಫ್ ಪೋಯಮ್ಸ್ ಇದೆ. ಯಾವುದಪ್ಪ ಅಂದರೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ಓಕೆ, ಆ ಒಂದು ಕಲೆಕ್ಷನಿಂದ ಈ ಒಂದು ಪೋಯಿಟ್ರಿನ ನಾವು ತೆಗೆದುಕೊಂಡಿದ್ದೀವಿ. ಸೊ ಇಟ್ ವಾಸ್ ಪಬ್ಲಿಷ್ಡ್ ಇನ್ 1794 1794 ಏನಾಗುತ್ತಪ್ಪ ಅಂತಂದರೆ ಈ ಒಂದು ದ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಇನ್ನೋಸೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಒಂದು ಕಲೆಕ್ಷನ್ ಇರುತ್ತೆ. ಅದರಿಂದ ಈ ಒಂದು ಪೋಯಿಟ್ರಿನ ನಾವು ತೆಗೆದುಕೊಳ್ತೀವಿ. ಸೊ ಈ ಒಂದು ಪೋಯಿಟ್ರಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾಕಪ್ಪ ಅಂತಂದರೆ ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಫಾರ್ ದ ಮೆಮೊರೈಸೇಷನ್. ಬೈ ಹ್ಯಾಟ್ ಮಾಡೋಕ್ಕೆ ಕೇಳಿದ್ದಾರೆ. ಈ ಒಂದು ಕೋಟ್ ಫಾರ್ ಮೆಮರಿ ಅಂತ ಏನಿದೆಯಲ್ಲ, ನಿಮ್ಮ ಈ ಒಂದು 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಈ ಒಂದು ಪೋಯಿಟ್ರಿ ಮೇಲೆ 4 ಮಾರ್ಕ್ಸಿಗೆ ಒಂದು ಬೈ ಹಾರ್ಟ್ ಆಗಿ ಪೋಯಿಟ್ರಿಯನ್ನು ಕೇಳ್ತಾರೆ. ನೀವು 4 ಲೈನ್ಗಳನ್ನ ಬರಿಬೇಕಾಗುತ್ತೆ. ಸೊ ಈ ಒಂದು ಪೋಯಿಟ್ರಿ ಏನಿದೆಪ್ಪ ಅಂತಂದರೆ ಟೋಟಲಾಗಿ 16 ಲೈನ್ಗಳಿದ್ದಾವೆ. ಅಂದರೆ 4 ಸ್ಟ್ಯಾನ್ಜಾಸ್ ಅದಾವೆ. ಓಕೆ, 4 ಸ್ಟ್ಯಾನ್ಜಾ ಇದಾವೆ. ಈ 4 ಸ್ಟ್ಯಾನ್ಜಾಗಳಲ್ಲಿ ಪ್ರತಿಯೊಂದು ಸ್ಟ್ಯಾನ್ಜಾದಲ್ಲಿ 4 ಲೈನ್ ಇದ್ದಾವೆ. ಓಕೆ, ನೀವೊಂದು ಈ ಪೋಯಿಟ್ರಿಯನ್ನು ನೋಡ್ಬೋದು. ಇಲ್ಲೇನಪ್ಪ ಅಂತಂದರೆ ರೈಮ್ ಸ್ಕೀಮ್ ಏನಿದೆಪ್ಪ ಅಂತಂದರೆ AABB ಅಂಥೇಳಿ ಇದೆ. ಓಕೆ ಫೈನ್ ಗೈಸ್, ಇದು ಬೇಸಿಕ್ ಇನ್ಫಾರ್ಮೇಷನ್. ನೀವು ಇದರ ಬಗ್ಗೆ ತಿಳ್ಕೊಬೇಕಾಗಿರೋದು. ಓಕೆ, ಈ ಒಂದು ಪಾಯ್ಸನ್ ಟ್ರೀ ಅನ್ನೋ ಒಂದು ಪೋಯಟ್ರಿ ಮೇನ್ಲಿ ಯಾವ ಒಂದು ಥೀಮ್ ಮೇಲೆ ವರ್ಕ್ ಮಾಡ್ತಾ ಇದೆಯಪ್ಪ ಅಂತಂದರೆ ಹ್ಯೂಮನ್ ಎಮೋಷನ್. ಅದರಲ್ಲಿ ಯಾವುದಪ್ಪ ಅಂತಂದರೆ ಆ್ಯಂಗರ್ ಅನ್ನೋದು, ಈ ಒಂದು ಆ್ಯಂಗರ್ ಮನುಷ್ಯನ ಡಿಸ್ಟ್ರಕ್ಷನ್ಗೆ ಯಾವ ಥರನಾದ ಒಂದು ರೀಸನ್ ಆಗಿರುತ್ತೆ ಅನ್ನೋದನ್ನು ಈ ಒಂದು ಪೋಯಿಟ್ರಿ ಮೂಲಕ ಏನು ಮಾಡ್ತಾರೆ ವಿಲಿಯಂ ಬ್ಲೇಕ್ ಅವರು ನಮಗೆ ತಿಳಿಸ್ಕೊಡ್ತಾರೆ. ಓಕೆ, ಲೆಟ್ ಅಸ್ ಬಿಗಿನ್ ದ ಪೋಯಿಟ್ರಿ. ಓಕೆ, ಫಸ್ಟ್ ಸ್ಟಾಂಜಾನ ಓದ್ತಾ ಇದ್ದೀನಿ. I was angry with my friend. I told my wrath did end. I was angry with my foe. I told it not. My wrath did grow. So ಇಲ್ಲಿ ನೋಡ್ರಿ, ಫ್ರೆಂಡ್ ಆ್ಯಂಡ್ ಫೋ, ಗ್ರೋ ಇವೆಲ್ಲ ರೈಮಿಂಗ್ ವರ್ಡ್ಸ್ ಗೈಸ್. ಓಕೆ, ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫ್ರೆಂಡ್. ದ ಪೋಯೆಟ್ ಏನು ಹೇಳ್ತಿದ್ದಾನಪ್ಪ ಅಂತಂದರೆ ಇಲ್ಲಿ, ನಾನು ನನ್ನ ಗೆಳೆಯನೊಂದಿಗೆ ಸಿಟ್ ಮಾಡ್ಕೊಂಡಿದ್ದೆ. ಐ ಟೋಲ್ಡ್ ಮೈ ರ್ಯಾತ್ ಅಂದ್ರೆ ಏನ್ರಿ ಇಲ್ಲೇ ಆ್ಯಂಗರ್. ರ್ಯಾತ್ ಅಂದ್ರೆ ಏನ್ರಿ ಆ್ಯಂಗರ್. ಅವನಿಗೆ ಏನು ಸಿಟ್ಟು ಬಂದಿತ್ತಲ್ಲ, ಆ ಸಿಟ್ಟನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಗೆಳೆಯನೊಂದಿಗೆ ಹೇಳ್ಕೊಂಡ್ಲಿ ಏನತ್ತಪ್ಪ ಅಂತಂದ್ರೆ ಅವನ ಸಿಟ್ಟು ಕಡಿಮೆ ಆಯಿತು ಅಂಥೇಳಿ. ಸಿಟ್ಟು ಕಡಿಮೆ ಆಯಿತು. ಮೈ ರ್ಯಾತ್ ಡಿಡ್ ಎಂಡ್, ಅಲ್ಲಿಗೆ ಮುಗಿದೋಯ್ತು. ಅದೇನೋ ಕಾನ್ಫ್ಲಿಕ್ಟ್ ಇತ್ತಲ್ಲ, ಅವನ ಜೊತೆಗೆ ಹೇಳ್ಕೊಂಡಾಗ ಏನಪ್ಪ ಅಂತಂದರೆ ಅದು ಅಲ್ಲಿಗೆ ನಿಂತೋಗ್ಬಿಡ್ತು. ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫೋ ಅಂತಂದ್ರೆ ಏನ್ರಿ ಇಲ್ಲಿ ಎನಿಮಿ. ಫೋ ಅಂದ್ರೆ ಏನ್ರಿ ಎನಿಮಿ. ಓಕೆ, ಸೊ ಐ ಟೋಲ್ಡ್ ಇಟ್ ನಾಟ್, ಮೈ ರ್ಯಾತ್ ಡಿಡ್ ಗ್ರೋ. ಆಲ್ರೆಡಿ ಯಾರೋ ಒಬ್ಬರ ಜೊತೆಗೆ ದುಶ್ಮನಿ ಇತ್ತು. ಸೊ ಅವ್ರ ಮೇಲೆ ಸಿಟ್ಟು ಬಂದಾಗ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಶೇರ್ ಮಾಡ್ಕೊಳ್ಳದೆ ಇರುವಂಥ ಪ್ರಾಸೆಸ್ ಏನಾಗುತ್ತಪ್ಪ ಅಂತಂದರೆ ಅದು ನಮ್ಮ ಸಿಟ್ಟನ್ನು ಜಾಸ್ತಿ ಮಾಡ್ಕೊತ ಹೋಗುತ್ತೆ ಗಾಯ್ಸ್. ಓಕೆ, ಅದನ್ನೇ ಹೇಳ್ತಿದ್ದಾರೆ ಅವರಲ್ಲಿ. ಓಕೆ, ನೆಕ್ಸ್ಟ್, And I watered it in fears, night and morning with my tears. And I sunned it with smiles and with soft, delightful whiles. ಇವ್ರೇನು ಹೇಳ್ತಿದ್ದಾರಪ್ಪ ಅಂತಂದರೆ ಇಲ್ಲಿ ಇದನ್ನು ಆ್ಯಕ್ಚುಲಿ ನಾವು ಏನಂತ ಕರಿತೀವಪ್ಪ ಅಂತಂದರೆ ಎಕ್ಸ್ಟೆಂಡೆಡ್ ಮೆಟಾಫರ್ ಅಂತ ಕರಿತೀವಿ. ಸೊ ಮೆಟಾಫರ್ ಅಂದರೆ ನಿಮ್ಗೆ ಗೊತ್ತಿದೆ ಅಂದರೆ ಏನ್ರಿ, ಕಂಪ್ಯಾರಿಸನ್ ಬಿಟ್ವೀನ್ 2 unlike ಥಿಂಗ್ಸ್. 2 ಬೇರೆ ವಿಧ ಹೊಂದಿರುವಂಥ 2
ಥಿಂಗ್ಗಳೊಂದಿಗೆ, 2 ವಸ್ತುಗಳೊಂದಿಗೆ ಅಥವಾ ಪರ್ಸನ್ ಅಥವಾ ವ್ಯಕ್ತಿಗಳೊಂದಿಗೆ ನಾವು ಬೇರೆ ಬೇರೆ ಇರುವಂಥವ್ರನ್ನ ಕಂಪೇರ್ ಮಾಡೋದಕ್ಕೆ, ಡೈರೆಕ್ಟಾಗಿ ಕಂಪೇರ್ ಮಾಡೋದಕ್ಕೆ ನಾವೇನಂತೀವಿ ಮೆಟಾಫರ್ ಅಂತ ಕರಿತೀವಿ. ಅದನ್ನೇ ನಾವು ಏನು ಮಾಡ್ತೀವಿ ಲೈಕ್ ಅಥವಾ ಆ್ಯಸ್ ಅನ್ನು ಬಳಸ್ಕೊಂಡು ಮಾಡಿದರೆ ಏನಾಗುತ್ತೆ, ಅದು ಸಿಮಿಲಿ ಆಗುತ್ತೆ. ಆದರೆ ನಾವಿಲ್ಲಿ ಮೆಟಾಫರ್ ಬಗ್ಗೆ ಮಾತಾಡ್ತಿದ್ವಿ. ಈ ಮೆಟಾಫರಲ್ಲಿ ಮತ್ತೆ ನಾವೇನು ಮಾತಾಡ್ತೀವಪ್ಪ ಅಂದರೆ ಎಕ್ಸ್ಟೆಂಡೆಡ್ ಮೆಟಾಫರ್ ಅಂದರೆ ಏನು? ಎಕ್ಸ್ಟೆಂಡೆಡ್ ಮೆಟಾಫರ್ ಅಂದರೆ ಏನಪ್ಪ ಅಂತಂದರೆ ದ ಸೇಮ್ ಥಿಂಗ್ ಈ ಒಂದೇ ಲೈನ್ನಲ್ಲಿ ಬಳಸಲಾರದೆ, ಸೊ ಹೀ ಈಸ್ ಟೈಗರ್ ಅಂತ ನಾವು ಒಂದು ಸಾರಿ ಹೇಳಾರ್ದೇ ಥ್ರೂಔಟ್ ದ ಪೊಯೆಟ್ರಿ ಪೂರ್ತಿಯಾಗಿ ನಾವು ಅದ್ರ ಬಗ್ಗೆನೇ ಮಾತಾಡಿದಪ್ಪ ಅಂತಂದರೆ ಅದಕ್ಕೆ ನಾವು ಎಕ್ಸ್ಟೆಂಡೆಡ್ ಮೆಟಾಫರ್ ಅಂತೇಳಿ ಕರಿತೀವಿ ಗಾಯ್ಸ್. ಓಕೆ, ಸೊ ಎಕ್ಸ್ಟೆಂಡೆಡ್ ಮೆಟಾಫರ್ ಅಂತೇಳಿ ನಾವು ಅದನ್ನು ಕರಿತೀವಿ. ಓಕೆ ಗಾಯ್ಸ್, ಫೈನ್. ಆ್ಯಂಡ್ ಇಲ್ಲಿ ನೋಡ್ರಿ, ಆ್ಯಂಡ್ ಐ ವಾಟರ್ಡ್ ಇಟ್ ಇನ್ ಫಿಯರ್ಸ್ ನೈಟ್ ಆ್ಯಂಡ್ ಮಾರ್ನಿಂಗ್ ವಿತ್ ಮೈ ಟಿಯರ್ಸ್ ಆ್ಯಂಡ್ ಐ ಸನ್ಡ್ ಇಟ್ ವಿತ್ ದ ಸ್ಮೈಲ್ಸ್ ಆ್ಯಂಡ್ ವಿತ್ ದ ಸಾಫ್ಟ್ ಡಿಲೈಟ್ಫುಲ್ ವೈಲ್ಸ್. ಇಲ್ಲಿ ನೋಡ್ರಿ, ಇವರಲ್ಲಿ ಐ ವಾಟರ್ಡ್ ಇಟ್ ಇನ್ ಫಿಯರ್ಸ್, ಇಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆಪ್ಪ ಅಂದರೆ ಇಲ್ಲೊಂದು ಟ್ರೀ ಇದೆ, ಆ ಟ್ರೀಗೆ ಇವ್ರು ಏನು ಮಾಡ್ತಾರೋ ನೀರು ಹಾಕ್ತಾ ಇದ್ದಾರೆ ಪ್ರತಿದಿನ ಅಂತೇಳಿ. ಆದರೆ ಈ ಟ್ರೀ ಏನು ಸಿಂಬಲೈಸ್ ಮಾಡಾಕತ್ತಿದಪ್ಪ ಅಂತಂದರೆ ಆ್ಯಂಗರ್. ಹೂಸ್ ಆ್ಯಂಗರ್? ಈ ಒಬ್ಬ ನಮ್ಮ ಕವಿಯ ಆ್ಯಂಗರನ್ನು ಇದೇನು ಮಾಡ್ತದೆ, ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಟ್ರೀ ಮತ್ತು ಆ್ಯಂಗರನ್ನು ಕಂಪ್ಯಾರಿಸನ್ ಮಾಡಲಾಗಿದೆ, ಅದೇ ಮೆಟಾಫರ್ ಇಲ್ಲಿ. ಓಕೆ, ಸೊ ಇದೇ ಟ್ರೀಯನ್ನು ನಾವು ಕಂಟಿನ್ಯೂಸ್ ಆಗಿ ಪೂರ್ತಿ ಪೊಯೆಟ್ರಿ ಮುಗಿಯುವವರೆಗೂ ತೊಗೊಂಡು ಹೋಗಿದ್ದೀವಿ, ಅದಕ್ಕೋಸ್ಕರ ಎಕ್ಸ್ಟೆಂಡೆಡ್ ಮೆಟಾಫರ್ ಆಗಿದೆ. ಓಕೆ, ಆ್ಯಂಡ್ ಐ ವಾಟರ್ಡ್ ಇಟ್ ಇನ್ ಫಿಯರ್ಸ್, ಏನೋ ಪೂರ್ತಿ ಭಯದಿಂದನೇ ಏನಾಗುತ್ತೋ ಮುಂದೆ ಅಂತೇಳಿ ಆ ಭಯದಿಂದನೇ ಏನು ಮಾಡಿದಪ್ಪ ಅಂತಂದರೆ ಕವಿ ಅದಕ್ಕೆ ನೀರು ಉಣಿಸಿದ. ನೈಟ್ ಆ್ಯಂಡ್ ಮಾರ್ನಿಂಗ್ ವಿತ್ ಮೈ ಟಿಯರ್ಸ್ ಅಂದರೆ ಅಳ್ತಾ ಇಲ್ಲಿ ಕಂಪೇರ್ ಮಾಡ್ತಾರೆ, ಆ ಥರ ಹೇಳ್ತಾರೆ ಕವಿ ಇಲ್ಲಿ. ನಾನು ದಿನ ಮುಂಜಾನೆ ಮತ್ತು ರಾತ್ರಿ ಏನು ಮಾಡ್ತಿದ್ದೆಪ್ಪ ಅಂದರೆ ನಾನು ಇಲ್ಲಿ ನೈಟ್ ಆ್ಯಂಡ್ ಮಾರ್ನಿಂಗ್ ವಿತ್ ಮೈ ಟಿಯರ್ಸ್ ಅಪ್ಪ ಅಂತಂದರೆ ಇಲ್ಲಿ ಕಣ್ಣೀರಿನಿಂದ ನೀರು ಸುರಿಸಿದ್ರು ಅಂತೇಳಿ ಆಗೋದಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಅದೊಂದು ದುಃಖ ಇತ್ತು, ನನಗೆ ಹಿಂಗೆ ಆಗಿಬಿಡ್ತಲ್ಲ, ನಾನು ಹಿಂಗೆ ಮಾಡಿಬಿಟ್ಟಿದ್ನಲ್ಲ ಅವನ ಮ್ಯಾಗ ಆ ಸಿಟ್ಟು. ನೀವು ಕೂಡ ನೋಡಿರಿ, ನಿಮಗೆ ಭಾಳಷ್ಟು ಸಿಟ್ಟು ಬಂದಾಗ ಕಣ್ಣೀರು ಕೂಡ ಬರುತ್ತೆ. ಓಕೆ, ಐ ಸನ್ಡ್ ಇಟ್ ಅಂದರೆ ಏನು ರೀ? ನರಿಷ್ ಮಾಡೋದು, ಅದನ್ನು ಪೋಷಿಸುವುದು. ಇಟ್ ವಿತ್ ಅ ಸ್ಮೈಲ್ಸ್ ಅಂದರೆ ಏನು ಹೇಳ್ರಿ? ಒಂದು ಮೇಲೆ ನಕ್ಕೊಂತನ ಒಳಗೆ ದ್ವೇಷವನ್ನು ಇಟ್ಟುಕೊಂಡನ್ನ ಅದನ್ನು ಬೆಳೆಸ್ತಾ ಬರ್ತಾರೆ. ಆ್ಯಂಡ್ ವಿತ್ ಅ ಸಾಫ್ಟ್ ಡಿಲೈಟ್ಫುಲ್ ವೈಲ್ಸ್ ಅಂದರೆ ಚೀಪ್ ಟ್ರಿಕ್ಸ್. ಡಿಸೈಟ್ಫುಲ್ಲಪ್ಪ ಅಂತಂದರೆ ಚೀಟಿಂಗ್ ಅಂದರೆ ಕೆಟ್ಟ ವಿಚಾರಗಳೊಂದಿಗೆ ಅದನ್ನು ಬೆಳೆಸ್ತಾ ಅವನೇನೋ ಎನಿಮಿ ಮುಂದೆ ಅವನ ಮೇಲೆ ಸಿಟ್ಟದನ್ನು ತೋರಿಸ್ಕೊಳ್ಳೋಂಗಿಲ್ಲ, ಅದನ್ನು ಅವನ ಮುಂದೆ ಅವನ ಜೊತೆ ಭಾಳ ಚೆನ್ನಾಗಿದ್ದಾವೆ ಅಂತೇಳಿನ ತೋರಿಸ್ಕೊಳ್ತಾ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಬರ್ತಾನೆ ಕವಿ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಆ್ಯಂಡ್ ಇಟ್ ಗ್ರೀವ್ ಬೋತ್ ಡೇ ಆ್ಯಂಡ್ ನೈಟ್. ಏನು ಗ್ರೀವ್ ಆತಪ್ಪ ಅಂತಂದರೆ ಟ್ರೀ ಅಂತೇಳಿ ನಾವು ಹೇಳ್ತೀವಿ ಇಲ್ಲಿ, ಅದು ಟ್ರೀ ಅಲ್ಲ, ಆ್ಯಂಗರ್. ಏನು ಬೆಳೀತಾ ಇದೆಯಪ್ಪ ಅಂತಂದರೆ ಅಲ್ಲಿ ಆ್ಯಂಗರ್, ಅದು ಸಿಟ್ಟು, ರ್ಯಾತ್ ಬೆಳೀತಾ ಇದೆ ಆ್ಯಕ್ಚುಲಿ. ಓಕೆ, ಬಟ್ ಇಟ್ ಈಸ್ ಕಂಪೇರ್ಡ್ ಆ್ಯಸ್ ಟ್ರೀ ಟಿಲ್ ಇಟ್ ಬೋರ್ ಎನ್ ಆ್ಯಪಲ್ ಬ್ರೈಟ್. ಅಂದರೆ ಟಿಲ್ ಇಟ್ ಬೋರ್ ಎನ್ ಆ್ಯಪಲ್ ಬ್ರೈಟ್, ಆ ಒಂದು ಗಿಡ ಒಂದು ಹೊಳೆಯುವಂಥ ಆ್ಯಪಲ್ ಸೇಬನ್ನು ಕೊಡುವವರೆಗೂ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಆ್ಯಪಲ್ ಅನ್ನೋದು ಏನಿದೆಪ್ಪ ಅಂತಂದರೆ ಒಂದು ಟೈಮ್ ಅಂಥೇಳಿ, ಒಂದು ಸರಿಯಾದ ಸಮಯ ಅಂಥೇಳಿ. ಓಕೆ, ಆ್ಯಂಡ್ ಮೈ ಫೋ ಬಿಹೆಲ್ಡ್ ಇಟ್ ಶೈನ್. ನನ್ನ ಫೋ ಏನಿದ್ದಾರೆ, ಫೋ ಅಂದರೆ ಯಾರೀ? ಎನಿಮಿ. ಬಿಹೆಲ್ಡ್ ಅಂದರೆ ಬಿಹೋಲ್ಡ್ ಅಂದರೆ ನೋಡು, ಲುಕ್. ಅದನ್ನೇ ಪಾಸ್ಟ್ ಟೆನ್ಸಲ್ಲಿ ಬಿಹೆಲ್ಡ್ ಇಟ್ ಶೈನ್ ಅಂದರೆ ಅವನ್ನ ಎಂಟೈಸ್ ಮಾಡ್ತು, ಅಟ್ರ್ಯಾಕ್ಟ್ ಮಾಡ್ತು. ಏನಪ್ಪ ಅಂತಂದರೆ ಆ ಒಂದು ಬ್ರೈಟ್ ಆ್ಯಪಲ್ ಅಂದರೆ ಆ ಸಿಚುವೇಶನ್ ಅವನನ್ನು ಎಳ್ಕೊಂಡು ಬಂತು ಅಲ್ಲಿಗೆ, ನಾನು ಮಾಡಿರುವಂಥ ಸ್ಟ್ರಾಟಜಿಗೆ ಅಂಥೇಳಿ. ಆ್ಯಂಡ್ ಹಿ ನ್ಯೂ ದ್ಯಾಟ್ ಇಟ್ ವಾಸ್ ಮೈನ್. ಇವನ್ ಅದು ಎನಿಮಿದೇ ಇದೆ ಅಂತೇಳಿ ಅವನಿಗೂ ಗೊತ್ತಿದ್ದು ಏನು ಮಾಡ್ತಾನಪ್ಪ ಅಂತಂದರೆ ಆ್ಯಂಡ್ ಇನ್ ಟು ಮೈ ಗಾರ್ಡನ್ ಸ್ಟೋಲ್, ಒಂದು ಆ್ಯಪಲನ್ನು ಕಿತ್ಕೊಳ್ಳೋಕ್ಕೆ ಏನು ಮಾಡ್ತಾನೆ ಎನಿಮಿ ಏನು ಮಾಡ್ತಾನಪ್ಪ ಅಂದರೆ ಬರ್ತಾನೆ. ವೆನ್ ದ ನೈಟ್ ಹ್ಯಾಡ್ ವೇಲ್ಡ್ ದ ಫೋಲ್, ರಾತ್ರಿ ಆಗಿರುತ್ತೆ. ವೇಲ್ಡ್ ದ ಫೋಲ್ ಅಪ್ಪ ಅಂತಂದರೆ ನೈಟ್ ಒಂದು ಓಪನ್ಲಿ ಡಿಕ್ಲೇರ್ಡ್ ಏನಾಗಿರುತ್ತಪ್ಪ ಅಂದ್ರೆ ಒಂದು ಸ್ಟಾರ್. ಈ ಪೋಲ್ ಅಂದರೆ ಏನ್ರಿ? ಪೋಲ್ ಸ್ಟಾರ್. ಒಂದು ಈ ನಕ್ಷತ್ರದ ಬೆಳಕಿನಲ್ಲಿ ಬರ್ತಾನೆ ರಾತ್ರಿ, ಬಂದು ಅದನ್ನು ಸೇಬುವನ್ನು ಕಿತ್ಕೊತಾನೆ. ಇನ್ ದ ಮಾರ್ನಿಂಗ್ ಕಿತ್ಕೊಂಡು ಏನು ಮಾಡ್ತಾನೆ? ತಿಂತಾನೆ. ಮಾರ್ನಿಂಗ್ ಗ್ಲಾಡ್ ಐ ಸಿ ಮೈ ಫೋ ಔಟ್ ಸ್ಟ್ರೆಚ್ಡ್ ಬೆನಿತ್ ದ ಟ್ರೀ ಅಂದರೆ ಅಲ್ಲಿ ಬಿದ್ದುಬಿಟ್ಟಿರ್ತಾನೆ ಸತ್ತು ಅಂಥೇಳಿ ಕವಿ ಹೇಳ್ತಾರೆ. ಬಿದ್ದುಬಿಟ್ಟಿರ್ತಾನೆ ಸತ್ತು ಅಂತ ಅರ್ಥ ಏನಾಗುತ್ತಪ್ಪ ಅಂತಂದರೆ ಇಲ್ಲಿದು ಈ ಒಂದು ಅಂದರೆ ಇವನು ಬಳಸಿರುವಂಥ ಚೀಪ್ ಟ್ರಿಕ್, ಆ ಟ್ರಿಕ್ಕಿಗೆ ಅವನು ವಿಕ್ಟಿಮ್ ಆಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ. ಅದನ್ನು ನೋಡಿ ಏನಾಗುತ್ತೆ ಕವಿಗೆ? ಇನ್ ದ ಮಾರ್ನಿಂಗ್ ಗ್ಲ್ಯಾಡ್ ಅಂದರೆ ಏನ್ರಿ? ಹ್ಯಾಪಿ, ಖುಷಿ ಪಡ್ತಾನೆ.
ಈ ಒಂದು ಯಾಕೆ ಖುಷಿ ಪಡ್ತಾನೆ ಅಂಥೇಳಿ ನಾವು ಹೇಳ್ಬೋದು. ಈ ಒಂದು ಪೋಯೆಟ್ರಿ ಮುಖಾಂತರ ನಾವು ಏನು ತಿಳ್ಕೊಂಡಿವಪ್ಪ ಅಂತಂದರೆ, ನಮ್ಮಲ್ಲಿರುವಂಥ ಸಿಟ್ಟನ್ನು ನಾವು ಗೆಳೆಯರೊಂದಿಗೆ ಹೇಳ್ಕೊಂಡಾಗ ಏನಾಗುತ್ತಪ್ಪ ಅಂತಾರೆ ಅದು ಕಡಿಮೆ ಆಗಿಬಿಡ್ತೈತಿ. ಅದೇ ಇವನ್ ನಾವು ಅದನ್ನು ನಮ್ಮ ಎನಿಮಿ ಮುಂದೆನೂ ಅದನ್ನು ನಾವು ಕ್ಲಾರಿಫೈ ಮಾಡ್ಕೊಂಬಿಟ್ಟು ಅಂದರೆ ಸುಮ್ಮನೆ ಆಗಿಬಿಡುತ್ತೆ. ನಾವು ಮಾಡ್ಕೊಳ್ಳದೇ ಇದ್ದಾಗ ಏನಾಗುತ್ತೆ, ಅದು ಬೆಳೀತಾ 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 ಹೋಗಿ ಒಂದಿನ ನಮಗೆ ಕುತ್ತು ತಂದುಬಿಡುತ್ತೆ, ಅಥವಾ ನಮ್ಮ ಎನಿಮಿಗೆ ಅಥವಾ ನಮ್ಮ ಗೆಳೆಯನಿಗೂ ಕುತ್ತು ತರುತ್ತೆ ಅಂಥೇಳಿ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಯಾವುದೇ ಥರನಾದ ಕಾನ್ಫ್ಲಿಕ್ಟ್ಸ್ಗಳಿದ್ದರೂ ಅವುಗಳನ್ನು ಮಾತನಾಡಿಕೊಂಡು ಬಗೆಹರಿಸ್ಕೋಬೇಕಂತ ಈ ಒಂದು ಪೊಯೆಟ್ರಿಯ ಮೆಸೇಜ್ ಇದೆ ಗಾಯ್ಸ್. ಓಕೆ, ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಒಂದು ನೆಕ್ಸ್ಟ್ ವಿಡಿಯೋ ರಿಪೋರ್ಟೆಡ್ ಸ್ಪೀಚ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿರಿ. ನಾಳೆ ಅಥವಾ ನಾಡಿದ್ದು ಡೆಫಿನೆಟ್ಲಿ ನಾನು ಅದನ್ನು ವಿಡಿಯೋನ ನಿಮಗಾಗಿ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please subscribe to my channel. If you like the video, please share to your friends also. Thank you once again.